ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನಿವತ್ತು ಪಿಸ್ತಾ ಶೆಲ್ಸ್ ಯೂಸ್ ಮಾಡಿ ಕೆಲವು DIYs ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಇರೋದು. ಬನ್ನಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಹೊಸದ ಹ್ಯಾಂಡ್ ಮೇಡ್ ಲೈಫ್ ಸ್ಟೈಲ್. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗಾಗಿ ತುಂಬ ಥ್ಯಾಂಕ್ ಯು. ಬನ್ನಿ ನೋಡ್ಕೊಂಬರೋಣ. ಫಸ್ಟು ನಮ್ಮ ಗಾರ್ಡನಲ್ಲಿ ಒಂದು ತುಳಸಿ ಗಿಡ ಒಣಗಿತ್ತು. ಅದರಿಂದ ಅದನ್ನು ತೊಗೊಂಬಂದು ನೀಟಾಗಿ ಕ್ಲೀನ್ ಮಾಡಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದನ್ನು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಥರ ಫ್ಲವರ್ಸ್, ಲೀವ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಪಿಸ್ತಾ ಶೆಲ್ಸ್ ಯೂಸ್ ಮಾಡಿ ಮಾಡೋಣ ಅಂತ ತೊಗೊಂಬಂದು ಅದಕ್ಕೆ ಒಣಗಿರೋ ಗಿಡಕ್ಕೆ ಎಲ್ಲ ಪೇಂಟ್ ಮಾಡಿದೆ, ಗಿಡದ ಕಲರು. ಹಾಗೆ ಪಿಸ್ತಾ ಶೆಲ್ಲಿಂದ ಒಂದಕ್ಕೊಂದು ಅಂಟಿಸ್ಕೊತ ಫ್ಲವರ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಫ್ಲವರ್ಸ್ನೆಲ್ಲ ಫಸ್ಟ್ ಎಲ್ಲ ಫ್ಲವರ್ಸ್ನು ಮಾಡಿಕೊಂಡು ಅದಕ್ಕೆ ಕಲರ್ಸ್ ಹಚ್ಚಬೇಕು. ನಮಗಿಷ್ಟ ಅದು ಯಾವುದಾದ್ರೂ ಒಂದು ಕಲರ್ಗಳ್ನ ಹಾಗೆ ಫ್ರೆಂಡ್ಸ್, ಇವಾಗ ನಾವೊಂದು ಗಮ್ ಯೂಸ್ ಮಾಡಿದ್ವಿ, ಗ್ಲೂ ಗನ್ ಅಂತ. ಅದು ತುಂಬ ಬೇಗನೆ ಒಣಗುತ್ತೆ. ಅದರಿಂದ ನಾವು ಏನಾದರೂ ಅಂಟಿಸ್ಬೋದು. ಒಂದು 5 ಸೆಕೆಂಡ್ಸಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಅದನ್ನು ಕರೆಂಟಿಗೆ ಯೂಸ್ ಮಾಡೇ ಹಚ್ಚೋದು. ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು. ಅದು ಸ್ವಲ್ಪ ಗ್ಲೂ ಏನಾದ್ರು ಬಿಸಿ ಇರುತ್ತೆ, ಅದು ಕೈಗೆ ಟಚ್ ಆದರೆ ಸುಡುತ್ತೆ. ಸ್ವಲ್ಪ ಹುಷಾರಾಗಿ ಯೂಸ್ ಮಾಡ್ತಾಯಿದ್ರೆ ಅಭ್ಯಾಸನೂ ಆಗುತ್ತೆ, ಏನು ಕೈ ಸುಡಲ್ಲ. ಈ ಥರ ನೋಡಿ ಎಲ್ಲ ಒಣಗಿರೋ ಇದು ಗಿಡಕ್ಕೆ ಎಲ್ಲ ಹಚ್ಕೊತ, ಹೂವನ್ನೆಲ್ಲ ಹಚ್ಕೊಂಡು ಬಂದೆ. ಹಾಗೆಯೇ ಎಲೆಗಳ್ನು ಒಂದೊಂದು ಪಿಸ್ತಾ ಶೆಲ್ಸ್ನ ಹಚ್ಕೊಂಡು ಅದಕ್ಕೆ ಎಲೆ ಕಲರ್, ಗ್ರೀನ್ ಕಲರ್ನ ಹಚ್ಕೊತ ಬರ್ತೀನಿ ನಾನು. ಆವಾಗ ಒಂದು ಒಳ್ಳೆ ಹೂವಿನ ಗಿಡ ಥರ ಒಂದು ಕ್ರಿಯೇಟ್ ಆಗುತ್ತೆ. ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಗ್ರೀನ್ ಕಲರ್ ಹಚ್ಕೊಂಬಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ತುಂಬ ಜನಕ್ಕೆ ಕೆಲವರಿಗೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಅಡುಗೆ ಮಾಡೋದು, ಕೆಲವರಿಗೆ ಒಬ್ರೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಅದೇ ಥರನೇ ನನಗೆ ಈ ಥರ ಕ್ರಾಫ್ಟಿಂಗ್, ಆರ್ಟ್ ವರ್ಕ್ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ. ಅದೇ ಥರನೇ ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿರ್ತೀನಿ. ನೋಡಿ, ಗಿಡ ಕ್ರಿಯೇಟ್ ಆಯಿತಾ? ಮಾತಾಡ್ತಾನೆ ಒಂದು ಮಡಿಕೆಯಲ್ಲಿ ಗಿಡನ ಕ್ರಿಯೇಟ್ ಆಯಿತು. ಆ ಮಡಿಕೆನೂ ನಾನೇ ಮಾಡಿದ್ದು. ನಾನು ಮಾಡಿದ್ದೆಲ್ಲ ಮಡಿಕೆ, ಅಲ್ಲಿ ಫ್ಲವರ್ ಇದು ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ನಲ್ಲ, ಇನ್ನೊಂದು ಟಾರ್ಟಾಯ್ಸ್ದು, ಅದನ್ನು ಮಾಡಿದ್ದೆ. ನಾನು DIYs ನಾನು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಕೆಲವು ಮಾಡಿದ್ದೆ. ಅದನ್ನೆಲ್ಲ ಒಂದು ಸಲ ನಾನು ತೋರಿಸ್ತೀನಿ. ಬನ್ನಿ, ಇನ್ನೊಂದು DIY ನೋಡ್ಕೊಂಬರೋಣ. ಇದು ಟೀ ಲೈಟ್ ಹೋಲ್ಡರ್. ಅಂದರೆ ಒಂದು ದೀಪ ಟೀ ಲೈಟ್ಸ್ ಸಿಗುತ್ತಲ್ವ, ಅದನ್ನು ಇಡಲಿಕ್ಕೆ ಏನಾದರೂ ಒಂದು ಬೇಸ್. ನಾನು CD ತೊಗೊಂಡಿದ್ದೀನಿ. ಇಲ್ಲ ಹಳೆ CD ಯಾವುದೂ ಇಲ್ಲ ಅಂದರೆ ಯಾವುದಾದ್ರು ಒಂದು ಕಾರ್ಡ್ಬೋರ್ಡ್ನ ಒಂದು ರೌಂಡಾಗಿ ಯಾವ ಶೇಪಲ್ಲಾದರೂ ಕಟ್ ಮಾಡಿಕೊಂಡು ಅದಕ್ಕೆ ಈ ಥರ DIYsನ ಮಾಡಬೇಕು. ಏನಾದರೂ ಯೂಸ್ ಮಾಡ್ಬೋದು ಬೇಸಿಗೆ. ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಪ್ಲೇಟ್ಸ್ ಇದ್ರೂ ಯೂಸ್ ಮಾಡ್ಬೋದು. ಗ್ಲೂ ಗನ್ ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ನೋಡಿ, ಮಾತಾಡ್ತಾನೆ ಒಂದು ಒಳ್ಳೆ ಫ್ಲವರ್ ಕ್ರಿಯೇಟ್ ಆಯಿತು. ಅದಕ್ಕೊಂದು ಒಳ್ಳೆ ಬಣ್ಣ ಹಚ್ಚಿ ಒಂದು ಗೋಲ್ಡ್ ಶೇಡ್ ಕೊಟ್ಬಿಟ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನನಗಂತೂ ಇದು ತುಂಬ ಇಷ್ಟ. ಈ ಥರ ಬಣ್ಣಗಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ನನಗೆ. ಈ ಥರ ಕ್ರಾಫ್ಟಿಂಗ್ ಎಲ್ಲ ಮಾಡಿ ಪೇಂಟ್ ಮಾಡೋದು ತುಂಬ ಇಷ್ಟ. ಎಲ್ರಿಗೂ ಅವ್ರದ್ದೇ ಆದ ಒಂದು ಇಷ್ಟ ಇರುತ್ತೆ. ಅದನ್ನೆಲ್ಲರೂ ಕಂಟಿನ್ಯೂ ಮಾಡಿ, ಬಿಟ್ಟಿರೋರೆಲ್ಲರೂ ಮತ್ತೆ ಶುರು ಮಾಡಿಕೊಂಡು ಅವ್ರ ಆಸೆಗಳ್ನ ಅವರು ಕಂಟಿನ್ಯೂ ಮಾಡ್ಕೊತ ಖುಷಿಯಾಗಿರ್ರಿ ಅಂತ ಹೇಳ್ತೀನಿ ನಾನು. ಎಷ್ಟೇ ಟೈಮ್ ನಮ್ಗೆ ಸಿಕ್ಕಿದ ಟೈಮಲ್ಲಿ ನಾವು
ನಮಗೆ ಇಷ್ಟವಾದ ಕೆಲಸಗಳ್ನ ನಾವು ಮಾಡ್ಕೊತ ಹೋಗ್ತಾಯಿದ್ರೆ ನಮಗೆ ತುಂಬ ಏನೋ ಲೈಫಲ್ಲಿ ಒಂದು ಖುಷಿ ಸಿಗುತ್ತೆ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಒಳ್ಳೆ ಕಲರ್, ತುಂಬ ಚೆನ್ನಾಗಿದೆ. ಇವಾಗ ಸುತ್ತ ಗ್ರೀನ್ ಕಲರ್ನ ಹಚ್ತಾ ಹೋಗ್ಬಿಟ್ರೆ ಅದು ಒಂದು ಎಲೆ, ಹೂವು ಮಧ್ಯೆ ಸುತ್ತ ಎಲೆ ಇರುತ್ತೆ. ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಲೈಟ್ ಲೆಮನ್ ಯೆಲ್ಲೋ ಕಲರಿಂದ ಆ ಲೀವ್ಸಿಗೆ ಶೇಡಿಂಗ್ ಕೊಟ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಗ್ರೀನ್ ಮೇಲೆ ಲೆಮನ್ ಯೆಲ್ಲೋ ಕಲರ್ ಶೇಡಿಂಗ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಎದ್ದು ಹೊಡಿತಾ ಇದೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಒಂದು ಗೋಲ್ಡನ್ ಕಲರ್ನ ಶೇಡ್ ಹಾಗೆ ಸ್ವಲ್ಪ ಕೈಯಿಂದನೇ ಶೇಡ್ ಕೊಟ್ಕೊತ ಬಂದಿದ್ದೀನಿ. ಅದೊಂದು ಶೈನ್ ಬರುತ್ತೆ. ನಾನಿಲ್ಲಿ ಆ್ಯಕ್ರಿಲಿಕ್ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ವಾರ್ನಿಷ್ ಯಾವುದೇ ಆ್ಯಕ್ರಿಲಿಕ್ ಕಲರ್ಸ್ ಯೂಸ್ ಮಾಡಿದಾಗ ವಾರ್ನಿಷ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲ ಅಂದರೆ ನಾವು ಏನೇ ಮಾಡಿದರೂ ಅದು ಬಣ್ಣ ಬಂದುಬಿಡುತ್ತೆ. ಹಾಗಾಗಿ ವಾರ್ನಿಷ್ ಹಚ್ಚಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.